ನಮಸ್ಕಾರ ಫ್ರೆಂಡ್, ಶಾಂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ನೋಡಿ, ಈಗ 2.5 ವರ್ಷ ಗಿಡ ಇದು ಸಾವಯವದಾಗೆ ಬೆಳೆಸ್ತಾ ಇದ್ದೀನಿ. ಗೊಬ್ಬರ ಆಗ್ತಾಯಿಲ್ಲ, ನೆಲ ಫಸಲೊತ್ತು ಅಷ್ಟು ಚೆನ್ನಾಗಿಲ್ಲ ಅಂಥೇಳಿ ಬರೀ ಗೊಬ್ಬರ ಹಾಕಿ ಪೀಕಾಗೈತೆ. ನೆಲ ಕಸವಿಲ್ಲ, ಪೇತಾಗಿದೆ ಅಂತ ನೋಡಿ. ಇಷ್ಟು ದಿನ ಹುಲ್ಲು ಬೆಳೆಸಿದ್ದೆ, ಎಲ್ಲ ದನಗಳೆಲ್ಲ ನುಗ್ಗಿ ಮೇದಿದ್ದಾವೆ. ನಾವು ಅತ್ತಾಗೆ ಮನೆ ಕಡೆಗೆ ಹೋಗ್ತಲೂ ದನಗಳು ಬಿಟ್ಟು ಹೊಡೆದ್ಬಿಡ್ತಾರೆ. ಇದರೊಳಗೆ ಉದ್ದು, ಅಲಸಂದೆ, ಹೆಸರು, ಅವರೆ, ಬಳ್ಳಿ, ತೊಗರಿ ಎಲ್ಲ ಹಾಕಿದ್ದೆ. ಎಲ್ಲ ದನ ತಿಂದುಬಿಡ್ದ ನೋಡಿ. ಈಗ ಹೊಲ ಓಡಿಸ್ಬೇಕು, ಏಕೆಂದರೆ ಹೊಲದಾಗೆ ಓಡಾಡೋಕ್ಕಾಗ್ತಾಯಿಲ್ಲ, ಹಾವುಗಳು ಕಾಟ ಆಗ್ತಾಯಿದೆ. ಹಾಗಾಗಿ ಹೊಲ ಓಡಿಸ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ಇವತ್ತು ಗರೆ ದುಂಡಗೆ ಹಾಕಕ್ಕೆ ಬಂದಿದ್ದೀವಿ. ರೈತರ ಜೀವನ ಇದು ನೋಡಿ. ಈ ಥರ ಬೆಳೆದಿದೆ ಗಿಡ. ಗುಣಿಗೆ ಇಟ್ಟದ್ದಷ್ಟೇ, ನಾನು ಏನು ಗೊಬ್ಬರ, ತಿಪ್ಪೆ ಗೊಬ್ಬರನೂ ಹಾಕಿಲ್ಲ, ಏನಿಲ್ಲ. ಡಾಕ್ಟರ್ ಸಾಯಿಲ್ ಅಂತ ಒಂದು ಕಂಪ್ನಿ ಇದೆ, ದಾವಣಗೆರೆಯಲ್ಲಿ ಸಿಗುತ್ತೆ. ವಿದ್ಯಾನಗರ ಬಾಪೂಜಿ ಹಾಸ್ಪಿಟ್ಲು, ಸಿಕ್ಟೇರಿ ಆಸ್ಪತ್ರೆಗೂ ಕ್ರಾಸ್ ಆಗುತ್ತಲ್ಲ, ಅಲ್ಲಿ ವಿದ್ಯಾನಗರ ಕ್ರಾಸ್ಗೆ ಇಳಿದ್ಬಿಟ್ಟು ಡಾಕ್ಟರ್ ಸಾಯಿಲ್ ಅಂಗಡಿ ಅಂತ ಕೇಳಿದರೆ ಅಲ್ಲಿ ಹೇಳ್ತಾರೆ. ಅಲ್ಲಿ ಔಷಧಿ ತಗೊಂಬಂದು ಈಗ ಹಾಕಿದ್ದೀನಿ. ಫಸ್ಟಿಗೆ ಪೌಡ್ರ್ ಕೊಟ್ಟಿದ್ದರು, ನೀರಲ್ಲಿ 2 ಕರ್ ಮಿಕ್ಸ್ ಮಾಡಿ ಹಾಕಿದ್ದೆ. 200 ಲೀಟ್ರ್ ನೀರಿಗೆ 400 ಗಿಡಕ್ಕೆ 400 ಲೀಟ್ರ್ ನೀರು ಹೀಗೆ ಔಷಧಿ ಮಿಕ್ಸ್ ಮಾಡಿ ಹಾಕಿದ್ದೆ. 1 ಕೆ ಜಿ ಪೌಡ್ರ್ನಿಂದ ಕೊಟ್ಟಿದ್ರು, 1 ಲೀಟ್ರು ಆಯಿಲ್ ಕೊಟ್ಟಿದ್ರು. ಕರ್ರಗಿರುತ್ತೆ, ಕಪ್ಪು ಇರುತ್ತೆ. ಅದಾದಮೇಲೆ ಗಿಡ ಏನೂ ಇರಲಿಲ್ಲ, ಬೀಕ್ಲಾಗಿತ್ತು. ಈಗ ನೋಡಿ, ಗಿಡ ಒಂದು ಹಿಂದೆ ಮುಂದೆ ಹೋದವು, ಸಣ್ಣವು ಇದ್ದಾವೆ, ದೊಡ್ಡವು ಇದ್ದಾವೆ. ಗಿಡ ಹಿಂದೆ ಮುಂದೆ ಹಾಕಿದ್ದೀನಿ. ಈ ಥರ ಇದೆ. ಬಡ್ಡೆಗಳು ಈಗ 2-3 ಗಂಟು ಕೀಳ್ತಿದ್ದಾವೆ, ಕೆಲವು ಒಂದು ಗಂಟು ಕಿತ್ತಿಲ್ಲ. ಈ ಥರ ಇದೆ ತೋಟ. ಏನಪ್ಪ ಅಂತಂದರೆ, ನನಗೂ ಅಷ್ಟು ಇದ್ರದ್ದು ಅನುಭವ ಇಲ್ಲ. ಡಾಕ್ಟರ್ ಸಾಯಿಲ್ ಅಂತಂದರೆ ಅಷ್ಟು ಅನುಭವ ಏನೂ ಇಲ್ಲ. ನಾನು ಅಡಿಕೆ ಗಿಡ ಹಾಕಿದಾಗ ನನಗೇನಪ್ಪ ಅಂತಂದರೆ, ಯಾವ ಔಷಧಿ ಹಾಕಬೇಕು, ಯಾವ ಗೊಬ್ಬರ ಹಾಕಬೇಕು, ಯಾವ ಟೈಮಿಗೆ ಹಾಕಬೇಕು, ಯಾವ ಟೈಮಿಗೆ ನೀರು ಬಿಡಬೇಕು ಅನ್ನೋದು ಯಾವುದು ನನಗೆ ಗೊತ್ತಿರಲಿಲ್ಲ. ಅಪ್ಪ ಅಮ್ಮ ಇಲ್ಲ, ಅಮ್ಮ ತೀರಿದ ಮೇಲೆ ತೋಟದ ಜವಾಬ್ದಾರಿ ಎಲ್ಲ ನನಗೆ. ಅಪ್ಪ ಅಮ್ಮ ತೀರಿದ ಮೇಲೆ ತೋಟದ ಜವಾಬ್ದಾರಿ ನನಗೆ ನನ್ನ ತಲೆ ಮೇಲೆ ಬಿಡ್ತು ನೋಡಿ. ತೆಂಗಿನ ಗಿಡ 60-65 ವರ್ಷದ ತೆಂಗಿನ ಗಿಡ ಇವೆಲ್ಲ ಕೊಂಡ್ಕೊಂಡೀಗ 2021-20 ಕೊಂಡ್ಕೊಂಡಿದ್ವಿ. 1 ಎಕರೆನ ಕೊಂಡ್ಕೊಂಡಿದ್ವಿ. ಅಲ್ಲಿವರೆಗೂ ಇದು ಪೇತ, ಇದರೊಳಗೆ ಏನೂ ಬರಲ್ಲ, ಹೊಲ್ದಾಗೆ ಏನೂ ಹಾಕೋದು ಬೇಡ ಅಂತಾನೆ ಎಲ್ಲ ಹೇಳಿದರು ನಮ್ಮವರು. ಸುಮ್ಮನೆ ಯಾಕೆ ದುಡ್ಡು ಖರ್ಚು ಮಾಡ್ತೀಯಾ ಅಂತ ಅಂದರು. ಆಗೋದಾಗಲಿ ನೋಡೋಣ, ದೇವರಿದ್ದರೆ ಕೈ ಹಿಡಿತಾನೆ ಅಂತ ಅಡಿಕೆ ಹಾಕಿದೆ. 2023 7ನೇ ತಿಂಗಳು ಅಡಿಕೆ ಹಾಕಿದೆ. ಈಗ ಜನವರಿ 26ಕ್ಕೆ 2.5 ವರ್ಷ ತುಂಬಿದೆ. ಬರಗಾಲ ಬಂದಾಗ ಒಂದು ಅರ್ಧ ಗಿಡ ಅಡಿಕೆ ಹೋಗ್ಬಿಟ್ವು ಗಿಡಗಳು. ಅದೇ ವರ್ಷವೇ ಹಾಕಿದ್ದು, ಹಾಕಿ 6 ತಿಂಗಳಾಗಿತ್ತೇನೋ ಮೋಸ್ಟ್ಲಿ. ಅಲ್ಲಿ ಕೆಳಗೆ ಸೈಡು ಅಡಿಕೆ ತಳ್ಳ ಇದೆ ನೋಡಿ, ಸಣ್ಣ ಇದ್ದಾವೆ. ಅವು ಒಂದು 100-150 ಗಿಡ ಹೋಗ್ಬಿಟ್ಟು ಅವನ್ನ ಮಾತ್ರೀಗ ಹಾಕಿದ್ದೀನಿ ನೆಕ್ಸ್ಟ್ ವರ್ಷ ಮಳೆಗಾಲದಾಗೆ. ಈಗ ಅವಕ್ಕೆ 1.5 ವರ್ಷ ಆಗಿತ್ತೆ ಹಾಕಿ ಅವನ್ನ. ಇವಕ್ಕೆ 2.5 ವರ್ಷ ಆಗಿದೆ. ಇಲ್ಲಿ ಮ್ಯಾಗ್ಲಿ ಗಿಡಗಳು ದೊಡ್ಡವು ಕಾಣವೆಲ್ಲ, ಅದು 2.5 ವರ್ಷದವು ಗಿಡಗಳು. ಏನು 1.5 ವರ್ಷದವು ಇನ್ನೂ ಗಂಟು ಕಿತ್ತಿಲ್ಲ. 2.5 ವರ್ಷದವು 1-2 ಗಂಟು ಕಿತ್ತಿದ್ದಾವೆ ನೋಡಿ. ನನಗೆ ಅನುಭವ ಬಂದು ಲೆಕ್ಕಾಚಾರ ನೋಡಿದರೆ ಏನಪ್ಪ ಅಂತಂದರೆ, ಅಡಿಕೆ ಗಿಡಕ್ಕೆ ನೀರು ಜಾಸ್ತಿ ಕೊಡಬಾರ್ದು.
ಅಡಿಕೆ ಗಿಡಕ್ಕೆ ಜಾಸ್ತಿ ನೀರು ಕೊಡಬಾರ್ದು ಅನ್ನೋದು ನನಗೆ ಇತ್ತೀಚೆಗೆ ಅನುಭವ ಆಯಿತು. ಯಾರೂ ಹೇಳ್ತಿದ್ರು ಹನಿ ನೀರಾವರಿ ಮಾಡಬೇಕು ಅಂತ. ಆದರೆ ನಾನು ಅಷ್ಟು ಗಮನ ಕೊಟ್ಟಿರಲಿಲ್ಲ ಹನಿ ನೀರಾವರಿ ಮಾಡೋಕ್ಕೂ ಅನ್ನೋದು. ಆಯಿ ನೀರೇ ಇತ್ತು. ಅದೇ ವರ್ಷನೇ ನಾನು ಬೋರ್ ಹೊಡೆಸ್ದೆ. ಮಳೆ ಹೊತ್ತು ನೀರಿಲ್ಲ, ಕೆರೆ ನೀರು ಬರುತ್ತೆ ನಮ್ಮೂರಾಗೆ ಅಂತ ನಾನು ಅಡಿಕೆ ಕಟ್ಟಿದ್ದು, ನೀರಿಂದು ಸಂಪೈತೆ ಅನ್ನೋ ಇದಕ್ಕೆ. ಆದರೆ ಅನಿವಾರ್ಯತೆ ನಾನು ಬೋರ್ ಹೊಡೆಸಲೇಬೇಕಾದ ಪರಿಸ್ಥಿತಿ ಬಂತು. ನೋಡಿ, ಅನಿವಾರ್ಯತೆ ಅವತ್ತು ಬೋರ್ ಹೊಡೆಸಲೇಬೇಕಾದ ಪರಿಸ್ಥಿತಿ ಬಂತು. ನೋಡಿ, ಇಲ್ಲಿ ಕಾಲೆ ದಿಂಡಿನಲ್ಲಿ ನೀರು ಅಷ್ಟು ಹತ್ತಲ್ಲ ಆಯಿ ನೀರೊಳಗೆ. ಅವು ಒಂಚೂರು ಕಣ್ಣು ದಪ್ಪ ಬಂದಿದ್ದಾವೆ, ನೋಡ್ತಾ ಇದ್ದೀರಲ್ಲ, ಈ ಥರ ಬಂದಿದೆ. ಒಂದು 4 ಗಿಡ ಅಷ್ಟು ದಪ್ಪ ಬಂದಿದೆ. ಆಮೇಲೆ ನೋಡಿ, ಇಲ್ಲಿ ಹೊಲ್ದಾಗ ಅಷ್ಟೇನು ದಪ್ಪ ಬಂದಿಲ್ಲ. ಒಂದು ಗಿಡ ಅಲ್ಲೊಂದು ಗಿಡ ಇಲ್ಲೊಂದು ಗಿಡ ದಪ್ಪ ಆಗಿದೆ ಬಟ್ಟೆ. ಈ ಥರ ಇದೆ ನೋಡಿ ಗಿಡ. ಇದೇನು ನನಗೆ ಹೊಸ ಅನುಭವ. ಕೃಷಿದೇನು ನನಗೆ ಹೊಲ ಮನೆ ಕೆಲಸದಷ್ಟು ಗೊತ್ತಿಲ್ಲ. ನಾನು ಹಿಂಗೆ ಯೂಟ್ಯೂಬ್ನೊಳಗೆ ಏನು ಹಾಕಬೇಕು, ಹೆಂಗೆ ಬೆಳಿಬೇಕು, ಅಡಿಕೆ ಗಿಡಕ್ಕೆ ಯಾವ ಔಷಧಿ ಹಾಕಬೇಕು ಅಂತ ನೋಡಿದಾಗ ಡಾಕ್ಟರ್ ಸಾಯಿಲ್ ಅಂತ ಒಂದು ಸಿಕ್ತು. ಅದು ತುಂಬ ಜನನೂ ಉಪಯೋಗಿಸಿದ್ದಾರೆ ಅಂತ ಅನಿಸಿದ್ರು. ನಾನು ಯಾಕೆ ಒಂದು ಸತಿ ಟ್ರೈ ಮಾಡಬಾರ್ದು ಅಂತ ಟ್ರೈ ಮಾಡಿದ್ದೀನಿ. ನಾನು ಅಡಿಕೆ ಗಿಡ ಹಾಕಿ ವರ್ಷದ ಮೇಲೆ ಟ್ರೈ ಮಾಡೋದು. 1 ವರ್ಷ ಆಯಿತು ಈ ಡಾಕ್ಟರ್ ಸಾಯಿಲ್ ನಾನು ಹಾಕಿಬಿಟ್ಟು. ಈ ಥರ ಇದೆ ಗಿಡಗಳು. ಆದರೆ ಗಿಡ ಆ ಡಾಕ್ಟರ್ ಸಾಯಿಲ್ ಹಾಕಿ 3 ತಿಂಗಳಿಗೆ ಗಿಡ, 1.5 ತಿಂಗಳು 3 ತಿಂಗಳಿಗೆ ಹಸ್ರಾಗ್ತವೆ. ನಾನು ಗೊಬ್ಬರ ಹಾಕೋಕ್ಕೆ ಹೋಗಿಲ್ಲ. ಯಾಕೆಂದರೆ ನನಗೆ ಗೊಬ್ಬರ ತಂದು ಹಾಕೋದು ಒಂದು ಸ್ವಲ್ಪ ರಿಸ್ಕ್ ಅನ್ನಿಸ್ತು ನನಗೆ. ನೋಡಿ, ನಮ್ಮ ಅಜ್ಜಿ ಹೋಗ್ತಾ ಇರೋದಲ್ಲಿ ಗರಿ ಇಲ್ಲಿವರೆಗೂ ಈಗ ಇಲ್ಲಿಂದ ಕಳಕ್ಕೆಲ್ಲ ದುಂಡ್ಗೆ ಹಾಕಿದ್ದೀವಿ. ಇಲ್ಲೊಂದು 4 ಮರದವಿದೆ, ಇವನ್ನೆಲ್ಲ ದುಂಡ್ಗೆ ಹಾಕಬೇಕು, ಹೊಲ ಹೊಡೆಸ್ಬೇಕು. ಕೆಲವರು ಹೇಳ್ತಾರೆ ಹೊಲ ಹೊಡೆಸ್ಬಾರ್ದು, ಬೇರು ಹರಿಯುತ್ತೆ ಅಂತ. ಅದು ಎಷ್ಟರ ಮಟ್ಟಿಗೆ ಏನೇನೋ ನನಗೆ ಗೊತ್ತಿಲ್ಲ. ಆದರೆ ಹೊಲ ಹೊಡೆಸ್ಲಿಲ್ಲ ಅಂದರೆ ಓಡಾಡೋದು ಕಷ್ಟ ಆಗುತ್ತೆ. ಕಾಯಿ ತೊಗೊಂಡು ಹೋಗ್ಬೇಕು, ಉದ್ರಕಾಯಿ ಹೊಲ್ದಾಗ ಓಡಾಡೋದು ತುಂಬಾ ಕಷ್ಟ ಆಗುತ್ತೆ ನಮಗೆ. ಹೇಳ್ತಾರೆ ಹೊಲ ಹೊಡೆಸ್ಬಾರ್ದು ಅಂತ. ನಾವು ಹಗ್ಲಲ್ಲೇನು ಹೊಲ ಹೊಡೆಸಲ್ಲ. 6 ತಿಂಗಳಿಗೆ ಒಂದು ಪಟ್ಟು ಹುಲ್ಲು ಜಾಸ್ತಿ ಆದಾಗ ಹೊಲ್ದಾಗ ಓಡಾಡೋಕ್ಕೆ ಆಗಲ್ಲ ಅನ್ನೋ ಟೈಮ್ನೊಳಗೆ ಹೊಲ ಹೊಡೆಸ್ತೀನಿ. ಈ ಥರ ಬಂದಿದೆ ನೋಡಿ. ನನಗೆ ಎಷ್ಟು ಸಾಧ್ಯ ಅಷ್ಟು ನಾನು ತೋಟನ ಇಂಪ್ರೂವ್ ಮಾಡ್ತಾಯಿದ್ದೀನಿ. ಈಗ 6 ತಿಂಗಳಿಂದ ತೆಂಗಿನ ತೋಟದಲ್ಲಿ ಕಾಯಿಲ್ಲ ಅಂತ ಅದೇ ಡಾಕ್ಟರ್ ಸಾಯಿಲಿಂದ ಔಷಧಿನೂ ಹಾಕಿದ್ದೀನಿ. ಈ ಥರ ಇದೆ ನೋಡಿ. ನನಗೇನು ಒಂದು ಮರದಾಗ ಕಾಯಿದ್ರೆ ಒಂದು ಮರದಾಗ ಇಲ್ಲ ರೀ. ಒಂದು ಮರದಾಗ ಈ ಮರದಾಗ ಇಲ್ಲ ಅಂದರೆ ಆ ಮರದಾಗ ಒಂದು 4 ಕಾಯಿ, ಒಂದು ಗೊನೆ 2 ಗೊನೆ ಹಿಂಗೆ ಇದೆ. ಅಷ್ಟೇನು ನನಗಿನ್ನೂ ಅನುಭವ ಆಗ್ತಾಯಿಲ್ಲ. ಇನ್ನೂ ಟೈಮ್ ಕಾಯಬೇಕು ಅನಿಸುತ್ತೆ. ಈ 4 ತಿಂಗಳು ನಾವು ಕಾಯಿನೂ ಕೆಡವಿಲ್ಲ, ಎಳ್ನೀರು ಕೊಟ್ಟಿಲ್ಲ, ಏನೂ ಇಲ್ಲ ನನಗೆ. ಈ ಥರ ಇದೆ ನನ್ನ ತೋಟದ ಸ್ಥಿತಿ. ನನಗೆ ಗೊತ್ತಿರೋ ರೀತಿ ನಾನು ತೋಟ ಮಾಡಿದ್ದೀನಿ. ನೋಡಿ, ಈ ಥರ ಗರಿ ಎಲ್ಲ ತೆಗೆದು ಹಾಕಬೇಕು. ಈ ಗರಿಗಳನ್ನೆಲ್ಲ ಕ್ಲೀನ್ ಮಾಡಬೇಕು. ಇಲ್ಲ ಅಂದರೆ ಈ ಗರಿಗಳನ್ನೆಲ್ಲ ತೆಗಿಬೇಕು. ಇಲ್ಲಾಂದರೆ ಗಾಡಿ ಸಿಕ್ಕಾಕೊಂಡ್ಬಿಡುತ್ತೆ. ಬಳ್ಳಿ ಹೊಡೆಸ್ಬೇಕು ಅಂತ ಇದ್ದೀನಿ. ಇಲ್ಲಾಂದರೆ ಲೋಟ್ರಿ ಅಥವಾ ಬಳ್ಳಿ. ಇದೊಂದು ಸ್ವಲ್ಪ ಎಟ್ಟೆ ಆಗಿದೆ ಮಣ್ಣು, ಹೊಲ ಹೊಡೆಸ್ಲೇಬೇಕು. ಸಣ್ಣದಿದೆ, ಇಲ್ಲಿ ಗುಂಡಿ ಎಲ್ಲ ಇದೆ. ಈಗ ಕಾಯಿ ಹೊಡೆಸ್ಬೇಕು, ಹೊಲ ಹೊಡೆಸೋಕ್ಕೂ ಪೈಪ್ಲೈನ್ ಮಾಡಿಸ್ಬೇಕು ಅಂತ ಇದ್ದೀನಿ. ಹಂಗಾಗಿ ಹೊಲ ಹೊಡೆಸ್ತಾ ಇದ್ದೀನಿ. ಪೈಪ್ಲೈನು ಅವನ್ನೆಲ್ಲ ಮಾಡಿಸ್ಬೇಕು, ಹನಿ ನೀರಾವರಿನ ಅಂತ. ನೋಡಿ, ಎಲ್ಲ ಗರಿಗಳು ಇವನ್ನೆಲ್ಲ ಇಲ್ಲಿಂದ ತೆಗೆದು ದುಂಡ್ಗೆ ಹಾಕ್ತೀನಿ. ಈ ಥರ ಇದೆ ನೋಡಿ. ಡಾಕ್ಟರ್ ಸಾಯಿಲ್ ಹಾಕಿದ ಮೇಲೆ ಮಡಿಕೆ ಗಿಡ ಅಂದರೆ ಸ್ವಲ್ಪ ನಾನು ಮಡಿಕೆ ಗಿಡ ಸ್ವಲ್ಪ ಬಡ್ಡೆ ಬಂದವೆ, ಸ್ವಲ್ಪ ಎತ್ತರ ಬಂದವೆ. ಹಾಕಿದ ಮೇಲೆ ಹಚ್ಚಗೆ ಹೋದವೆ. ಇದು ನನ್ನ ಅನುಭವ. ಅಂದರೆ ನಾನು ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಬೇಕಾಗಿತ್ತು ಗಿಡ ಅಂತ ಅನಿಸುತ್ತೆ ನನಗೆ. ಆ ಗಿಡಕ್ಕೆ ಮೇಲೆ ತೆಂಗಿನ ಗರಿ ಬಿದ್ದು ಗರಿ
ಕಿತ್ತಿದೆ, ಜಿಗಿದಿದೆ ನೋಡಿ. ಇನ್ನೂ ತೋಟ ಇಂಪ್ರೂವ್ ಮಾಡಬೇಕು ನಾನು ಅಂತ ಇದ್ದೀನಿ. ಈಗ ಏನಿಲ್ಲ ಅಂದರೂ ಈ ತೋಟಕ್ಕೆ 2-2.5 ಲಕ್ಷ ರೊಕ್ಕ ಹಾಕ್ಬೇಕು ನಾನು ಅಮೌಂಟ. ಪೈಪ್ಲೈನು, ಬಸೆಕಾಯೆಲ್ಲ ಮಾಡಿಸ್ಬೇಕು, ಅದನ್ನು ವೀಡಿಯೋ ಮಾಡಿ ಹಾಕ್ತೀನಿ. ನಮ್ಮ ಚಾನಲ್ನ ಹೀಗೆ ನೋಡ್ತಾಯಿರಿ. ಹೊಸದಾಗಿ ಈ ಚಾನಲ್ ಓಪನ್ ಮಾಡೀನಿ, ನಿಮ್ಮ ಸಪೋರ್ಟು ಹೀಗೆ ಇರಬೇಕು. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ನಮ್ಮ ಚಾನಲಿಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇದು ನನ್ನ ಅನುಭವ. ಯಾವ ತೋಟದ್ದು ಏನೂ ನನಗೆ ಅನುಭವ ಇಲ್ಲದೆ ಈಗ 2 ವರ್ಷದಿಂದ ಈ ಅನುಭವ ನಾನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಈ ತೋಟಕ್ಕೆ ಇನ್ನೂ ಏನು ಮಾಡಬೇಕು, ಇನ್ನು ಯಾವ ಥರ ಅಡಿಕೆ ಗಿಡನ ಇದು ನೋಡ್ಕೋಬೇಕು ಚೆನ್ನಾಗಿ ಅನ್ನೋದ, ಇನ್ನು ಯಾವ ಥರ ನಾನು ಸಾವಯವದಾಗೆ ಮಾಡ್ಬೋದು ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಷಯನ. ಥ್ಯಾಂಕ್ ಯು.